ಜೂನ್ 3ನೇ ತಾರೀಕು 2025ನೇ ಇಸ್ವಿ. ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳು ನೆನ್ಪಿಟ್ಕೊಳ್ಳೇಬೇಕಾದಂಥ ದಿನ. ಆದರೆ ಯಾವ ಕಾರಣಕ್ಕೆ ನೆನ್ಪಿಟ್ಕೊಳ್ಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ. ಸತತ 18 ವರ್ಷಗಳಿಂದ ಕಾಯ್ತಾ ಇದ್ದಂಥ ಕಪ್ಪನ್ನ ಈ ವರ್ಷ RCB ಟೀಮ್ ಅವರು ಗೆದ್ದಿದ್ದಾರೆ. ಕಪ್ಪು ಗೆದ್ರು ಅಂತ ನೆನ್ಪಿಟ್ಕೊಳ್ಬೇಕು ಅಥವಾ ಸೆಲೆಬ್ರೇಷನ್ ಮಾಡೋಕೆ ಹೋಗಿ 11 ಜನರ ಮುಗ್ಧ ಅಭಿಮಾನಿಗಳ ಪ್ರಾಣ ಹೋಯ್ತು ಅಂತ ನೆನ್ಪಿಟ್ಕೊಳ್ಬೇಕು, ಗೊತ್ತಾಗ್ತಾ ಇಲ್ಲ. ಇನ್ನೂ ಬಾಳಿ ಬದುಕಬೇಕಾದಂತಹ ಜೀವನವನ್ನು ಸೆಲೆಬ್ರೇಟ್ ಮಾಡಬೇಕಾದಂತಹ ಯಂಗಸ್ಟರ್ಸ್ ಒಟ್ಟು 11 ಜನ ತಮ್ಮ ಪ್ರಾಣವನ್ನ ಕಾಲ್ ತುಳಿತದಲ್ಲಿ ಕಳ್ಕೊಂಡಿದ್ದಾರೆ. ಅವರ ಸಂಬಂಧಿಕರ ಕಂಡೀಷನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಸರ್ಕಾರ ಹೇಳುತ್ತೆ ಮಿತಿ ಮೀರಿ ನಿರೀಕ್ಷೆ ಮೀರಿ ಜನರು ಬಂದಿದ್ದೇ ಈ ಘಟನೆಗೆ ಕಾರಣ ಅಂತ. ಹಾಗಾದ್ರೆ ಈ ಸಾವಿಗೆ ಕಾರಣ ಯಾರು? ಸರ್ಕಾರನ? ಇಲ್ಲ IPL ಮ್ಯಾನೇಜ್ಮೆಂಟ? ಇಲ್ಲ RCB ತಂಡದ ಮ್ಯಾನೇಜ್ಮೆಂಟ? ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ? ಅಥವಾ ಮಿತಿ ಮೀರಿ ಸೆಲೆಬ್ರೇಟ್ ಮಾಡೋಕೆ ಹೋದಂತ ಜನರ? ರೀಸೆಂಟ್ ಆಗಿ ನೋಡಕ್ ಹೋದ್ರೆ ದಿಲ್ಲಿ ಮೆಟ್ರೋ ಸ್ಟೇಷನ್ ನಲ್ಲಿ ಕಾಲ್ ತುಳಿತಾ ಇತ್ತು, ಹಲವಾರು ಜನ ಪ್ರಾಣ ಕಳ್ಕೊಂಡ್ರು. ತಿರುಪತಿ ದೇವಸ್ಥಾನದಲ್ಲಿ ಕಾಲ್ ತುಳಿತಾ ಇತ್ತು, ಮಹಾಕುಂಭ ಮೇಳದಲ್ಲಿ ಆಯಿತು, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದೆ. ಹಾಗಾದ್ರೆ ಇದಕ್ಕೆ ಮೇನ್ ಕಾರಣ ಏನು? ಕಾರಣವನ್ನ ನೋಡಕ್ ಹೋದ್ರೆ ನಮಗ್ ಸಿಗೋದು ಒಂದು ಅಂಧಾಭಿಮಾನ, ಕಮ್ಮಿ ಆಗ್ತಾ ಇರುವಂತ ಬೇಸಿಕ್ ಸಿವಿಕ್ ಸೆನ್ಸ್ಗಳು ಹಾಗೂ ವ್ಯವಸ್ಥೆ. ನಮ್ಮ ಭಾರತದಂತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಒಂದು ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಾಗ ಅಥವಾ ಅತಿ ಹೆಚ್ಚು ಜನಸಂದಣಿ ಇರುವಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ಮುಖ್ಯವಾಗಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಅದು ಕ್ರೌಡ್ ಕಂಟ್ರೋಲ್. ಯಾವುದೋ ಒಂದು ಸಾಮಾನ್ಯ ಕಾರ್ಯಕ್ರಮ ಅಂತ ಹೇಳಾದ್ರೆ ಜನರು ಅವ್ರ ಪಾಡಿಗೆ ಅವರು ಬರ್ತಾರೆ, ಸೈಲೆಂಟ್ ಆಗಿ ಕಾರ್ಯಕ್ರಮ ನೋಡ್ತಾರೆ, ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಆದ್ರೆ ಒಂದು ಸೆಲೆಬ್ರೇಷನ್ ಈವೆಂಟ್ ಅಂತ ಬಂದಾಗ ಕಂಪ್ಲೀಟ್ ಅದರ ಚಿತ್ರಣ ಬದಲಾಗುತ್ತೆ. ಜನರು ನಾರ್ಮಲ್ಗಿಂತ ಜಾಸ್ತಿ ಜೋಶಲ್ಲಿ ಇರ್ತಾರೆ, ಜೋಶ್ ಸ್ವಲ್ಪ ಹೈ ಇರುತ್ತೆ, ಅವ್ರ ಕಂಟ್ರೋಲಲ್ಲಿ ಅವ್ರು ಇರೋದಿಲ್ಲ. ಅದು ಕೂಡ ಮ್ಯಾಚ್ ಗೆದ್ದಂತಹ ಮಾರನೇ ದಿನ. ಮ್ಯಾಚ್ ಗೆದ್ದ ದಿವಸ ರಾತ್ರಿ ರಾಜ್ಯಾದ್ಯಂತ ನಡೆದಂತ ಸೆಲೆಬ್ರೇಷನ್ ಅನ್ನ ನೋಡಿದ್ರೆ ಜನರ ಜೋಶ್ ಯಾವ ರೇಂಜಲ್ಲಿ ಇತ್ತು, ಮರುದಿವ್ಸನೇ ಆ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಜನ ಸೇರ್ಬಹುದು ಅನ್ನೋ ಒಂದು ಮಿನಿಮಮ್ ನಿರೀಕ್ಷೆ, ಮಿನಿಮಮ್ ಕ್ಯಾಲ್ಕುಲೇಷನ್ ಆರ್ಗನೈಸರ್ಸ್ಗೆ ಇರಬೇಕಾಗಿತ್ತು. RCB ಏನಾದರೂ ಫೈನಲ್ ಮ್ಯಾಚ್ ಅನ್ನ ಗೆದ್ರೆ ರಾಜ್ಯಾದ್ಯಂತ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನೋ ಮನವಿ ಕೂಡ ಸರ್ಕಾರಕ್ಕೆ ಬಂದಿತ್ತು ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ಇದ್ದಾಗ RCB ಮ್ಯಾಚ್ ಮುಗಿದ ಮಾರನೇ ದಿನವೇ ಈ ಒಂದು ಸೆಲೆಬ್ರೇಷನ್ ಈವೆಂಟ್ ಅನ್ನ ಆರ್ಗನೈಸ್ ಮಾಡೋ ಅವಶ್ಯಕತೆ ಇತ್ತಾ? ಅಷ್ಟು ಅರ್ಜೆಂಟ್ ಇತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸ್ವಲ್ಪ ಕಾಲಾವಕಾಶ ತಗೊಂಡು ಮಾಡ್ಬೋದಾಗಿತ್ತು. ಈ ಮುಂಚೆನೂ ಹಲವಾರು ಮ್ಯಾಚ್ಗಳನ್ನ ಅಥವಾ ಕಪ್ಗಳನ್ನ ಗೆದ್ದಾಗ ದೇಶದ ಬೇರೆ ಬೇರೆ ಭಾಗದಲ್ಲಿ ಈ ರೀತಿ ಸೆಲೆಬ್ರೇಷನ್ ಇವೆಂಟ್ಗಳು, ಪರೇಡ್ಗಳನ್ನ ಮಾಡಿರೋ ಉದಾಹರಣೆ ಇದೆ. ಆದರೆ ಎಲ್ಲೂ ಈ ರೀತಿ ಅಹಿತಕರ ಘಟನೆಗಳು ನಡೆದಿರುವಂತ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಸ್ವಲ್ಪ ಸಮಯಾವಕಾಶ ತಗೊಂಡು ಮಾಡ್ಬೋದಾಗಿತ್ತು. ಬೇಕಾದ್ರೆ ಟಿಕೆಟ್ ರೇಟ್ ಅನ್ನ ಫಿಕ್ಸ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ದುಡ್ಡು ಅಂತ ಬಂದಾಗ ಎಷ್ಟೋ ಜನ ಬರೋದು ಕಮ್ಮಿ ಆಗುತ್ತೆ. ಸ್ವಲ್ಪ ಹೀಟ್ ಕಮ್ಮಿ ಆದಾಗೂ ಸಹಿತ ಬರೋ ಜನರ ಸಂಖ್ಯೆ ಕಮ್ಮಿ ಆಗ್ತಿತ್ತು. ಅದೆಲ್ಲವನ್ನ ಬಿಟ್ಟು ಮಾರನೇ ದಿನವೇ ಈ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿರೋದನ್ನ ನೋಡಿದ್ರೆ RCB ಅಭಿಮಾನಿಗಳನ್ನ ಮೆಚ್ಚುವಂತಹ ಒಂದು ಕಾರಣ ಇತ್ತ ಅಥವಾ ಕ್ರೆಡಿಟ್ ತಗೊಳ್ಳೋ ಮುಂದಾಲೋಚನೆ ಇತ್ತ, ದುರಾಲೋಚನೆ ಇತ್ತ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಎಲ್ಲಿ ಬೇರೆ ಯಾವುದೋ ರಾಜಕೀಯ ಪಕ್ಷಗಳು ಅಥವಾ ಬೇರೆ ಯಾವುದೋ ಸರ್ಕಾರಗಳು ಸನ್ಮಾನ ಮಾಡೋದು ಅಥವಾ ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ತಾವು ಮಾಡಬೇಕು ಅನ್ನೋ ಒಂದು ದುರಾಸೆ, ದುರಾಲೋಚನೆ ಇತ್ತ ಅನ್ನೋದು ಕಾಣುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಜಾತಿ, ಧರ್ಮ ಎಲ್ಲವನ್ನ ಬಿಟ್ಟು ಜನ ಒಗ್ಗಟ್ಟಾಗೋದು ಅದು ಕ್ರಿಕೆಟ್ನಲ್ಲಿ ಮಾತ್ರ. ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಧರ್ಮ ಇದ್ದ ಹಾಗೆ. ಕ್ರಿಕೆಟ್ನಲ್ಲಿ ಯಾವುದೇ ಜಾತಿ, ಧರ್ಮ ಯಾವುದು ಕಾಣೋದಿಲ್ಲ, ಎಲ್ಲವನ್ನ ಬಿಟ್ಟು ಜನ ಒಂದಾಗ್ತಾರೆ. ಅದರಿಂದ ಕ್ರಿಕೆಟ್ ಅಭಿಮಾನಿಗಳನ್ನ ಮೆಚ್ಚೋ ಸಲುವಾಗಿ ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಸರಿ, ಆರ್ಗನೈಸ್ ಮಾಡೋದೇನೋ ಮಾಡಿದ್ರು, ಆದರೆ ಅಂತ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಮಿನಿಮಮ್ ಸೌಲಭ್ಯಗಳನ್ನ ಮಾಡ್ಕೊಂಡಿದ್ರ, ಮಿನಿಮಮ್ ಸೆಕ್ಯೂರಿಟಿಗಳನ್ನ ಮಾಡ್ಕೊಂಡಿದ್ರ? ಆಂಬ್ಯುಲೆನ್ಸ್ಗಳಿರ್ಬೋದು, ಇಲ್ಲ ಫೈರ್ ವೆಹಿಕಲ್ಗಳಿರ್ಬೋದು, ಅಗತ್ಯಕ್ಕೆ ತಕ್ಕಷ್ಟು ಪೊಲೀಸ್ ಸೆಕ್ಯೂರಿಟಿ, ಮಹಿಳಾ ಪೊಲೀಸ್ ಪೇದೆಗಳನ್ನು ಆರ್ಗನೈಸ್ ಮಾಡಿದ್ರ, ವ್ಯವಸ್ಥೆ ಮಾಡ್ಕೊಂಡಿದ್ರ?
ಅಲ್ಲಿ ನಡೆದಿರುವಂಥ ದುರ್ಘಟನೆಯನ್ನು ನೋಡಿದ್ರೆ ಅದು ಆಗಿಲ್ಲ. ಇನ್ನೂ ಡೀಪ್ ಆಗಿ ನಾವು ವಿಚಾರ ಮಾಡೋಕೆ ಹೋದ್ರೆ, ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಸಿಗುವಂಥ ಉತ್ತರ ಒಂದು ಅಂಧಾಭಿಮಾನ ಹಾಗೂ ಜನರಲ್ಲಿ ಕಮ್ಮಿ ಆಗ್ತಾ ಇರುವಂಥ ಬೇಸಿಕ್ ಸಾಮಾನ್ಯ ಪ್ರಜ್ಞೆ, ಸಿವಿಕ್ ಸೆನ್ಸ್. ಅಭಿಮಾನ ಇಟ್ಕೊಳ್ಳೋದು ತಪ್ಪ? ಖಂಡಿತ ಅಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಸಕ್ತಿ ಕ್ಷೇತ್ರ ಅಂತ ಇರುತ್ತೆ. ಕ್ರೀಡೆ ಇರ್ಬೋದು, ಸಿನಿಮಾ ಇರ್ಬೋದು, ಇಲ್ಲ ರಾಜಕೀಯ ಇರ್ಬೋದು, ಇಲ್ಲ ಯಾವುದೋ ಬೇರೆ ಯಾವುದೋ ಒಂದು ವಿಷಯ ಇರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರದ್ದೇ ಆದಂಥ ಒಂದು ಐಡಲ್ ಅಂತ ಇರ್ತಾರೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಅವ್ರ ಮೇಲೆ ಒಂದು ಅಭಿಮಾನ ಅಂತ ಹುಟ್ಟಿರುತ್ತೆ. ಅದು ಮಾನವ ಸಹಜ ಗುಣ, ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆದರೆ ಆ ಅಭಿಮಾನ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾರೋ ಒಂದು ಸೆಲೆಬ್ರಿಟಿಗಳು ಅಥವಾ ಒಂದು ಸಿನಿಮಾ ನಟರು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ, ಬಹಳ ಚೆನ್ನಾಗಿ ಉತ್ತಮವಾಗಿ ಆ್ಯಕ್ಟಿಂಗ್ ಮಾಡಿದ್ರೆ, ಥಿಯೇಟ್ರಿಗೆ ಹೋಗೋಣ, ಸಿನಿಮಾ ನೋಡೋಣ, ಸೆಲೆಬ್ರೇಟ್ ಮಾಡೋಣ, ಅಪ್ರಿಷಿಯೇಟ್ ಮಾಡೋಣ. ಅಥವಾ ಯಾರೋ ಒಂದು ಕ್ರಿಕೆಟ್ ಪ್ಲೇಯರ್ ಒಳ್ಳೆ ರೀತಿಯಾದಂಥ ಆಟವನ್ನು ಆಡಿದ್ರೆ ಅಪ್ರಿಷಿಯೇಟ್ ಮಾಡೋಣ, ಖುಷಿ ಪಡೋಣ. ಅಭಿಮಾನ ಅಲ್ಲಿಗೆ ಸೀಮಿತವಾಗಿದ್ರೆ ಅದು ಬಹಳ ಒಳ್ಳೆಯದು. ಯಾಕಂದ್ರೆ ಅಮೃತ ಕೂಡ ಅತಿಯಾದರೆ ವಿಷ ಅನ್ನೋ ಒಂದು ಗಾದೆ ಮಾತೇ ಇದೆ. ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಮಾತಾಡೋಕೆ ಹೋದ್ರೆ, ಸಿನಿಮಾ ಇರ್ಬೋದು, ಕ್ರಿಕೆಟ್ ಅಥವಾ ಕ್ರೀಡೆ ಇರ್ಬೋದು, ಅಥವಾ ರಾಜಕೀಯ ಇರ್ಬೋದು, ಇವೆಲ್ಲದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಮೋಸ್ಟ್ ಪ್ರಾಫಿಟೇಬಲ್ ಬಿಸ್ನೆಸಸ್, ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸಸ್ ಇನ್ ಇಂಡಿಯಾ ಆರ್ ದೀಸ್. ಒಂದು IPL ಮ್ಯಾಚ್ ಮುಗಿದ್ರೆ ಅಥವಾ ಒಂದು IPL ಸೀಸನ್ ಮುಗಿದ್ರೆ ಆರ್ಗನೈಸರ್ಸ್ ಮುಗಿದ ಮೇಲೆ ಲೆಕ್ಕ ಹಾಕೋದು ಈ ವರ್ಷ ಎಷ್ಟು ಬಿಸ್ನೆಸ್ ಆಯಿತು, ಅಥವಾ ಈ ಒಂದು ಮ್ಯಾಚ್ ಇಂದ ಎಷ್ಟು ಬಿಸ್ನೆಸ್ ಆಯಿತು, ಎಷ್ಟು ಪ್ರಾಫಿಟ್ ಆಯಿತು ಅಂತ ಲೆಕ್ಕ ಹಾಕ್ತಾರೆ. ಒಂದು ಸಿನಿಮಾ ರಿಲೀಸ್ ಆಗಿ ಒಂದು ತಿಂಗಳಿಗೆ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ತಾರೆ. ಒಂದು ಎಲೆಕ್ಷನ್ ಮುಗಿದ ಮೇಲೆ ಎಷ್ಟು ವೋಟ್ ಬಿತ್ತು, ತಮಗೆ ಅಧಿಕಾರ ಸಿಗುತ್ತೋ ಇಲ್ವೋ ಅಂತ ಲೆಕ್ಕ ಹಾಕ್ತಾರೆ. ಅದರ ಬಿಟ್ಟು ಯಾರೂ ಸಹಿತ ಎಷ್ಟು ಜನರನ್ನ ಗಳಿಸಿದ್ದೀವಿ, ಎಷ್ಟು ಅಭಿಮಾನಿಗಳನ್ನ ಪಡ್ಕೊಂಡಿದ್ದೀವಿ, ಎಷ್ಟು ಜನರನ್ನ ಖುಷಿ ಪಡಿಸಿದ್ದೀವಿ ಅಂತ ಯಾರು ಲೆಕ್ಕ ಹಾಕೋದಿಲ್ಲ. ಇದು ಜನರ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇರುವಂತ ದೊಡ್ಡ ಬಿಸ್ನೆಸ್ಗಳು. ಇವೆಲ್ಲ ಜನರ ಇಮೋಷನ್ಸ್ ಜೊತೆ ನಡೀತಾ ಇರುವಂತ ಮೋಸ್ಟ್ ಪ್ರಾಫಿಟೇಬಲ್ ಬಿಸ್ನೆಸ್ಗಳು. ಅದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ರೀಸೆಂಟ್ ಆಗಿ ಒಂದು IPL ಫ್ರಾಂಚೈಸಿಯ ಒನ್ ಆಫ್ ದಿ ಓನರ್ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳ್ತಾರೆ, ನಾನು IPL ಫ್ರಾಂಚೈಸಿಯನ್ನ ಖರೀದಿ ಮಾಡೋಕೆ ಮುಖ್ಯ ಕಾರಣ ಏನಂದ್ರೆ, ನನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋ ಸಲುವಾಗಿ, ಮಾರ್ಕೆಟಿಂಗ್ ಮಾಡೋ ಸಲುವಾಗಿ, ಹೊರತು ನನಗೆ ಯಾವುದೇ ಕ್ರೀಡೆ ಬಗ್ಗೆ ಅಥವಾ ಕ್ರಿಕೆಟ್ ಅನ್ನ ಪ್ರಮೋಟ್ ಮಾಡೋ ಉದ್ದೇಶ ನನಗಿಲ್ಲ, ಅಥವಾ ಅಭಿಮಾನಿಗಳನ್ನ ಗಳಿಸೋ ಉದ್ದೇಶ ನನಗಿಲ್ಲ. ನನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಅಂತ. ಅದರಲ್ಲಿ ಏನು ತಪ್ಪಿಲ್ಲ. ಹಿ ಈಸ್ ಅ ಬಿಸ್ನೆಸ್ ಮ್ಯಾನ್, ಹಿ ವಾಸ್ ಅ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಅದು ಅವರಿಗೆ ಬಿಸ್ನೆಸ್. ಬಟ್ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ನಾವು ಅದಕ್ಕೆ ಇಮೋಷ್ನಲ್ ಆಗಿ ರಿಯಾಕ್ಟ್ ಮಾಡೋದು ಸರಿನಾ, ಅಥವಾ ಎಂಟರ್ಟೈನ್ಮೆಂಟ್ ಆಗಿ ಕನ್ಸಿಡರ್ ಮಾಡಿ ನಮಗೂ ಒಂದು ಖುಷಿ ಸಿಗುತ್ತೆ, ನೋಡೋಣ, ಮಜಾ ಮಾಡೋಣ, ಮಲ್ಕೊಳ್ಳೋಣ, ಹೊರತು ನಾವು ಅದಕ್ಕೆ ಇಮೋಷ್ನಲ್ ಆಗಿ ರಿಯಾಕ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ನಮ್ಮ ಸಮಸ್ಯೆ ಏನಂದ್ರೆ, ನಾವು ಎಲ್ಲದಕ್ಕೂ ಬಹಳ ಬೇಗ ಇಮೋಷ್ನಲ್ ಆಗಿ ಅಟ್ಯಾಚ್ ಆಗ್ಬಿಡ್ತೀವಿ, ಇಲ್ಲ ಇಮೋಷ್ನಲ್ ಆಗಿ ರಿಯಾಕ್ಟ್ ಮಾಡೋಕೆ ಪ್ರಾರಂಭ ಮಾಡ್ತೀವಿ. ಇಮೋಷ್ನಲ್ ಅನ್ನೋದು ಇರಬೇಕು, ನಮ್ಮ ತಂದೆ ತಾಯಿ ಮೇಲೆ ಇರಬೇಕು, ನಮ್ಮ ಕುಟುಂಬದವರ ಮೇಲೆ ಇರಬೇಕು, ನಮ್ಮ ಆತ್ಮೀಯರ ಮೇಲೆ ಇರಬೇಕು, ಪ್ರಕೃತಿ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಇರಬೇಕು, ಇಮೋಷ್ನಲ್ ರಿಯಾಕ್ಷನ್ ಅನ್ನೋದು ಕೊಡಬೇಕು. ಇವಿಷ್ಟನ್ನ ಬಿಟ್ಟು ಉಳಿದಿದ್ದು ಎಲ್ಲದೂ ಈಗಿನ ಕಾಲದಲ್ಲಿ ಬಿಸ್ನೆಸ್ ಆಗಿದೆ. ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ರಿಯಾಕ್ಟ್ ಮಾಡೋದನ್ನ ಕಲಿಬೇಕು. ಮೊನ್ನೆ ನಡೆದಂತ ಘಟನೆಗಳಲ್ಲಿ ಕೆಲವೊಂದಿಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ರೆ, ನಮ್ಮ ಸಿವಿಕ್ ಸೆನ್ಸ್, ಕಾಮನ್ ಸಾಮಾನ್ಯ ಪ್ರಜ್ಞೆ ಅನ್ನೋದು ಎಲ್ಲಿಗೆ ಹೋಗ್ತಾ ಇದೆ? ನಾಗರಿಕರಾಗಿ ನಾವು ಗೆಲ್ತಾ ಇದ್ದೀವ, ಬೆಳೀತಾ ಇದ್ದೀವ, ಅಥವಾ ನಾವಿನ್ನೂ ಕೆಳ ಹಂತಕ್ಕೆ ಹೋಗ್ತಾ ಇದ್ದೀವ ಅಂತ ಅನ್ಸುತ್ತೆ. ಇಟ್ ಈಸ್ ರಿಯಲಿ ಅ ಹೈ ಟೈಮ್ ಟು ಥಿಂಕ್ ಆಫ್ ಅವರ್ ಸೆಲ್ಫ್. ಸೊ ಎಲ್ಲದಕ್ಕೂ ಇಮೋಷ್ನಲ್ ಆಗಿ ರಿಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ಕಲಿಯೋಣ. ಹೋಗಿರೋ 11 ಪ್ರಾಣಗಳು ವಾಪಸ್ ಬರೋದಿಲ್ಲ. ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸೋ ಶಕ್ತಿ ಸಿಗಲಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.